ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿರೋ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಪೊಟ್ಯಾಟೊ ರಿಂಗ್ಸ್ ಅಂತ. ಸೊ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತ. ನಾನಿಲ್ಲಿ ಒಂದು 3 ಹಸಿ ಆಲೂಗಡ್ಡೆನ ಮೇಲೆಲ್ಲ ಸಿಪ್ಪಿ ತೆಗೆದು ತೊಗೊಂಡೇನಿ. ಹಸಿಯಾಗಿರೋ ಆಲೂಗಡ್ಡೆ ಇದೆ. ಈಗ ಇದನ್ನು ದೊಡ್ಡ ಪೀಸ್ನಾಗ ಕಟ್ ಮಾಡ್ಕೊತೀನಿ ಈ ರೀತಿ. ಆಮೇಲೆ ಒಂದು ಸೈಡನ್ನ ನೀರು ಕುದಿಯೋಕೆ ಇಟ್ಕೊಂಡಿದ್ದೆ. ನೀರು ಬಿಸಿ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಹಸಿ ಆಲೂಗಡ್ಡೆನ ಇದಕ್ಕೆ ಹಾಕಿ ಮುಚ್ಚಿ ಇದು ಒಂದು ಕುದಿ ಬರೋ ಮಟ್ಟ ಕುದಿಸ್ಬೇಕಿದೆ. ಈ ರೀತಿ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಒಂದು ಫೋರ್ಕ್ ತೊಗೊಂಡು ಈ ರೀತಿ ಚುಚ್ಚಿ ನೋಡಬೇಕು. ಭಾಳ ಮೆತ್ತಗೆ ಬೆಂದಿರಬಾರ್ದು ಆಲೂಗಡ್ಡೆ, ಇಷ್ಟಾದರೆ ಸಾಕು. ಈಗ ಇದನ್ನು ತೆಗೆದು ನಾನು ಒಂದು ಬೌಲ್ಗೆ ಹಾಕಿ ಇಟ್ಕೊತೀನಿ. ಈ ರೀತಿ ಹೆಚ್ಚಿ ಮೇಲಿನ ಸಿಪ್ಪೆ ತೆಗೆದು ಹೆಚ್ಚಿ ಕುದಿಸೋದ್ರಿಂದ ಬೇಗ ಕುದೀತೈತೆ ಆಲೂಗಡ್ಡೆ. ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಸ್ಮ್ಯಾಶ್ ಮಾಡ್ಕೊತೀನಿ ನಾನು. ಈಗ ಇದನ್ನು ಸ್ಮ್ಯಾಶರ್ ತೊಗೊಂಡು ಚಲೋ ತಂಗಿ ಗಂಟು ಇಲ್ದಂಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಇದನ್ನು ಇಲ್ಲಾಂದ್ರೆ ನಾವು ತುರಿಯೋ ಮನೆ ಒಳಗೆ ತುರಿದು ತೊಗೋಬೋದು. ಗಂಟು ಇರಬಾರ್ದು ಆಲೂಗಡ್ಡೆ, ಆ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೊಳತ್ತೀನಿ ಮತ್ತು 1 ಟೀ ಸ್ಪೂನಷ್ಟು ಬೆಳ್ಳುಳ್ಳಿನ ತುರಿದು ತೊಗೊಂಡೇನಿ. ಬೆಳ್ಳುಳ್ಳಿನ ಜಜ್ಜಿ ಹಾಕೋಬಾರ್ದು, ಈ ರೀತಿ ಪೇಸ್ಟ್ ಮಾಡಿ ಹಾಕೋಬೇಕು. ಆಮೇಲೆ 1 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಬೈಂಡಿಂಗಿಗೂ ಚಲೋ ಆಗ್ತೈತಿ ಮತ್ತು ಕ್ರಿಸ್ಪಿ ಆಗ್ತಾವೆ. ಅದಕ್ಕೆ ಕಾರ್ನ್ಫ್ಲೋರ್ ಯೂಸ್ ಮಾಡೋದು. ಇಲ್ಲಾಂದರೆ ಕಾರ್ನ್ಫ್ಲೋರ್ ಇಲ್ಲಪ್ಪ ಅಂತಂದರೆ ನಾವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೋಬೋದು. ಆಲೂಗಡ್ಡೆ ಭಾಳ ಮೆತ್ತಗೆ ಇತ್ತಂದರೆ ನಾವು ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೋಬೋದು. ಈ ರೀತಿ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ನಾದ್ಕೋಬೇಕು. ಇದನ್ನು ಸ್ವಲ್ಪ ಗಟ್ಟಿ ಇರಬೇಕು, ಭಾಳ ಮೆತ್ತಗೆ ಇರಬಾರ್ದು. ಆಮೇಲೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ಸ್ವಲ್ಪ ಇದನ್ನು ಈ ರೀತಿ ಫ್ಲ್ಯಾಟ್ ಮಾಡಿ ರಿಂಗ್ಸ್ ಥರ ಮಾಡ್ಕೋಬೇಕು. ಇಲ್ಲಿ ನಾವು ವಿಡಿಯೋದ ತೋರಿಸತ್ತಂಗೆ ಆ ರೀತಿ ಮಾಡ್ಕೋಬೋದು. ನಾವು ಬೇಕಂದರೆ ಸ್ವಲ್ಪ ಇನ್ನೂ ಸಣ್ಣ ಸೈಜಿಗೂ ಮಾಡ್ಕೋಬೋದು. ನಾನು ಸ್ವಲ್ಪ ಮೀಡಿಯಮ್ ಸೈಜಿಗೆ ಮಾಡ್ಕೊಳಕತ್ತೇನೆ. ಈ ರೀತಿ ಮಾಡಿ ತೊಗೋಬೇಕು. ನಾನು ಎಲ್ಲನೂ ಇದೇ ರೀತಿ ರೆಡಿ ಮಾಡಿ ತೊಗೊಂಡೇನಿ. ಒಂದು ಸೈಡು ಎಣ್ಣೆ ಕಾಯ್ತಿಟ್ಕೊಂಡೇನಿ. ಎಣ್ಣೆ ಕಾದ್ಮೇಲೆ ಏಕ್ದಮ್ ಲೋ ಫ್ಲೇಮ್ನಾಗ ಇಟ್ಟು ಇದನ್ನು ಕರಿಬೇಕು. ಹೈ ಫ್ಲೇಮ್ನಾಗಿಟ್ಟು ಕರಿಬಾರ್ದು. ಒಂದು ಸೈಡ್ ಈ ರೀತಿ ಮೇಲಿನ ಗುಳ್ಳೆ ಸ್ವಲ್ಪ ಕಡಿಮೆ ಆದಮೇಲೆ ಇನ್ನೊಂದು ಸೈಡು ಹೊಳ್ಳಿಸಿ ಹಾಕೋಬೇಕು. ಈ ರೀತಿ ಇದು ಒಟ್ಟು ಹೈ ಫ್ಲೇಮ್ನಾಗ ಅಥವಾ ಮೀಡಿಯಮ್ ಫ್ಲೇಮ್ನಾಗ ಕರಿಬಾರ್ದು. ಏಕ್ದಮ್ ಲೋ ಫ್ಲೇಮ್ನಾಗನ ಈ ರೀತಿ ಕ್ರಿಸ್ಪಿ ಆಗೋ ಮಟ್ಟ ಮೇಲೆ ಚಲೋ ತಂಗೆ ಕರೆದು ತಗೋಬೇಕಿದೆ. ನೋಡಿರಿ, ಇಷ್ಟಾದರೆ ಸಿಂಪಲ್ ಆಗಿರೋ ಈವ್ನಿಂಗ್ ಸ್ನ್ಯಾಕ್ಸ್ ಪೊಟ್ಯಾಟೊ ರಿಂಗ್ಸ್ ರೆಡಿ ಆಗುತ್ತೆ. ಮನೆಯಾಗ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತೈತಿ. ನಾನಿಷ್ಟು ಇದೇ ರೀತಿ ಕರೆದು ತಗೊಂಡೇನಿ. ಇದು ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತಿನ್ನೋಕ್ಕಂತೂ ಭಾಳ ರುಚಿಯಾಗಿರ್ತೈತಿ. ಒಂದು ಅರ್ಧ ಗಂಟೆ ಒಳಗಂದರೆ ಮಾಡ್ಕೊಳ್ಳುವಂಥದ್ದು. ಇದನ್ನು ನಾವು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ಬೋದು. ಹಂಗನ್ನು ತಿನ್ನೋಕ್ಕೂ ಭಾಳ ರುಚಿಯಾಗಿರ್ತೈತಿ. ಸೊ ಈ ಸಿಂಪಲ್ ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ. ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.